ಅಂತಿಮವಾಗಿ ನಾನು ಕೇಳೋ ಪ್ರಶ್ನೆ, ರಂಗಭೂಮಿಗೆ ಹೋಗಬೇಕು ಅಂತ ಬಹಳಷ್ಟು ಜನ ಅಂದುಕೊಂಡಿರ್ತಾರೆ. ತಂದೆ ತಾಯಿ ಇವತ್ತಿಗೂ ಕೇಳ್ತಾರೆ, ಅದರಲ್ಲಿ ಭವಿಷ್ಯ ಇದೆಯಾ ಅಂತ. ಈಗ ಇದೆ, ಒಂದು ಮಟ್ಟಕ್ಕಿದೆ. ಯಾಕೆಂದರೆ ಥಿಯೇಟರ್ ಈಸ್ ಎ ಪಾರ್ಟ್ ಆಫ್ ಎಡ್ಯುಕೇಷನ್. ಅದನ್ನು ಅರ್ಥ ಮಾಡ್ಕೊಂಡಿದ್ದಾರೆ, ಅದನ್ನು ಅಳವಡಿಸ್ತಾ ಇದ್ದಾರೆ. ಸೊ ಪ್ರತಿ ಸ್ಕೂಲ್ನಲ್ಲೂ ಥಿಯೇಟರ್ ಟೀಚರ್ ಬೇಕು. ಎಸ್ಪೆಷಲಿ ಇಂಟರ್ನ್ಯಾಷನಲ್ ಸ್ಕೂಲ್ಸಲ್ಲಂತೂ ಥಿಯೇಟರ್ ಟೀಚರ್ಸ್ ಆರ್ ಪೇಯ್ಡ್ ವೆಲ್. ಬೇರೆ ಸಬ್ಜೆಕ್ಟ್ ಟೀಚರ್ಗಳಷ್ಟೇ ದುಡ್ಡನ್ನು ಕೊಡ್ತಾರೆ. ಆ್ಯಂಡ್ ಫ್ರೀಲಾನ್ಸ್ ಮಾಡ್ಬೋದು, ನೀವೇನೆಲ್ಲ ಮಾಡ್ಬೋದು ಥಿಯೇಟರ್ನಿಂದಾಗಿ. ಈಗ ಒಂದಷ್ಟು ಜನ, ಆ್ಯಂಡ್ ದೇ ಆರ್ ವೆರಿ ಸ್ಮಾರ್ಟ್. ಇವಾಗಿನ ಸಂತತಿ ಜನ್ರೇಷನ್ ಅವರು ತುಂಬ ಸ್ಮಾರ್ಟ್ ಕೂಡ ಇದ್ದಾರೆ. ಅವರು ಥಿಯೇಟ್ರನ್ನ ಪ್ರೊಫೆಷನ್ನಾಗಿ ತೊಗೋತಾ ಇದ್ದಾರೆ ಆ್ಯಂಡ್ ಅದನ್ನು ಬಹಳ ಸಮರ್ಥವಾಗಿ ನಿಭಾಯಿಸ್ತಾ ಇದ್ದಾರೆ. ಫ್ರೀಲಾನ್ಸ್ ಟೀಚಿಂಗ್ ಮಾಡ್ತಾರೆ, ಕೋಚಿಂಗ್ಗಳು ಮಾಡ್ತಾರೆ, ಎಲ್ಲೆಲ್ಲೂ ಆ್ಯಕ್ಟಿಂಗ್ ಸ್ಕೂಲ್ಸು ಆ ಥರದ್ದೆಲ್ಲ. ಸಾಫ್ಟ್ ಸ್ಕಿಲ್ಸ್ ವಿತ್ ಥಿಯೇಟರ್ ಅಂತ ಹೇಳಿ ಅದನ್ನೊಂದಷ್ಟು ಮಾಡ್ತಾರೆ. ಸೊ ಬೇರೆ ಬೇರೆ ಅವೆನ್ಯೂಸ್ ಇದೆ ಇಲ್ಲಿ ಮಾಡಲಿಕ್ಕೆ. ಸೊ ಅದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದಾರೆ. ಕಿರುತೆರೆ ಮತ್ತು ಹಿರಿತೆರೆಯಲ್ಲಿ ಎಷ್ಟು ಜನರಿಗೆ ಅವಕಾಶ ಸಿಗುತ್ತೋ ಅದರ ಹಿಂದೆಗಡೆ ಸಾಗರದಷ್ಟು ಜನ ನಿಂತು ಕಾಯ್ತಾ ಇರ್ತಾರೆ. ಅವರಿಗೆ ಅವಕಾಶಗಳಿರುತ್ತಾ, ಭವಿಷ್ಯ ಚೆನ್ನಾಗಿರುತ್ತಾ? ಕಿರುತೆರೆ ಮತ್ತು ಹಿರಿತೆರೆ ನಾನು ಚೂಸ್ ಮಾಡ್ತಿದ್ದೀನಿ ನನ್ನ ಜೀವನಕ್ಕೆ ಅಂತಂದರೆ ಮನಸ್ಸಿನಲ್ಲಿ ಏನಿರಬೇಕು? ನಾನು ಯಾವಾಗಲೂ ನನ್ನ ಟೀಚಿಂಗ್ ಕರಿಯರ್ನಲ್ಲಿದ್ದಾಗ ನಾನು ಥಿಯೇಟರ್ ಕ್ಲಬ್, ನಮ್ಮ ಕಾಲೇಜಿನ ಥಿಯೇಟರ್ ಆ್ಯಕ್ಟಿವಿಟೀಸ್ನ ನಾನು ಹೆಡ್ ಮಾಡ್ತಾಯಿದ್ದೆ, ಇನ್ಚಾರ್ಜ್ ಇರ್ತಾಯಿದ್ದೆ. ಸೊ ಯಾವಾಗಲೂ ನಿರ್ದೇಶಕರು ಇವರೆಲ್ಲ ನನಗೆ ಫೋನ್ ಮಾಡ್ತಾಯಿದ್ರು, ಯಾರಾದರೂ ನಿಮ್ಮ ಕಾಲೇಜಲ್ಲಿ ಒಳ್ಳೆ ಆರ್ಟಿಸ್ಟ್ ಇದ್ದರೆ ಕಳಿಸು ಟೆಲಿವಿಷನ್ಗೆ ಅಂತೆಲ್ಲ. ನಾನು ಹೆಣ್ಮಕ್ಳನ್ನ ಆರಾಮಾಗಿ ಕಳಿಸ್ಬಿಡ್ತಿದ್ದೆ, ಗಂಡು ಮಕ್ಳನ್ನ ಕಳಿಸ್ತಿರಲಿಲ್ಲ. ಯಾಕೆ ಅಂದರೆ ಅವ್ರಿಗೆ ವಿದ್ಯೆ ಭಾಳ ಅಗತ್ಯ. ಡಿಗ್ರಿ ಮುಗಿಸೋವರೆಗೂ ಏನೂ ಮಾಡಬೇಡಿ ಅಂತ. ಡಿಗ್ರಿ ಮುಗಿಸ್ಕೊಳ್ಳಿ, ಆಮೇಲೆ ನೀವು ಟೆಲಿವಿಷನ್ ಆ್ಯಸ್ ಪ್ರೊಫೆಷನ್ನೇ ತೊಗೊಳ್ಳಿ. ಪ್ಲ್ಯಾನ್ ಬಿಗೆ ಒಂದು ಇರಬೇಕು, ಒಂದು ರೆಡಿಯಾಗಿರ್ಬೇಕು ನೀವು ಅನ್ನೋದು. ಅದು ನಾನು ಮಾಡ್ಕೊಂಡಿದ್ದು. ನಾನು ತಪ್ಪಿರ್ಬೋದು, ಬಿಕಾಸ್ ನಾನು ಮಾಡ್ಕೊಂಡಿದ್ದು ಅದನ್ನು ನನ್ನ ಮಕ್ಳಿಗೂ ಹೇಳ್ತಾ ಇದ್ದೆ. ಆದರೆ ಕೆಲವರು ಇದೆಲ್ಲದಕ್ಕಿಂತಲೂ ಅಲ್ಲೇ ಅಪ್ರೆಂಟಿಸ್ಶಿಪ್ ಮಾಡಿದೆ. ಅಂದರೆ ಡಿಗ್ರಿಗೆ ಮಾಡೋ 3 ವರ್ಷನ ನಾನು ಅಲ್ಲೇ ಹಾಕಿದ್ರೆ ಅಲ್ಲೆಲ್ಲೋ ಮುಂದೆ ಹೊಟ್ಟೋಗಿರ್ತೀನಿ ಒಂಚೂರು. ಆ 3 ವರ್ಷದಲ್ಲಿ ನಾನು ಏನೋ ಮಾಡಿರ್ತೀನಿ ಅಂತ ಹೇಳಿ ಹೋಗಿ ಸಾಧಿಸಿರೋರು ಇದ್ದಾರೆ. ಆದರೆ ಈಗ ಹೇಳಿದ್ರಲ್ಲ ನೀವು, ತುಂಬ ಜನ ಇದ್ದಾರೆ ಅವಕಾಶಕ್ಕಾಗಿ. ಅವಕಾಶಗಳು ಅಷ್ಟಿದೆಯಾ ಅನ್ನೋದು ಇರಲ್ಲ. ಯಾವಾಗಲೂ ಸಪ್ಲೈ ಈಸ್ ಮೋರ್ ದ್ಯಾನ್ ದ ಡಿಮಾಂಡ್. ಪ್ರತಿ ಎಂಪ್ಲಾಯ್ಮೆಂಟ್ ಫೀಲ್ಡ್ಗಳಲ್ಲೂ ಹಾಗೇ ಇದೆ. ಸೊ ಆ ಸಪ್ಲೈ ಎಷ್ಟಾಗೋಗಿದೆ ಈಗ ಅಂತಂದರೆ, ಕ್ಲಾರಿಟಿ ಇಲ್ಲದ ಸಪ್ಲೈ ಆಗ್ತಾಯಿದೆ. ಈಗ ನೀವು ಹೇಳಿದ್ರಲ್ಲ, ಇಷ್ಟು ಜನ ನಾವು ಆ್ಯಕ್ಟ್ರ್ ಆಗಬೇಕು ಅಂತ ಬಂದಿದ್ದೀವಿ ಅಂತ. ಯಾಕೆ ಆ್ಯಕ್ಟ್ರ್ ಆಗಬೇಕು ಅಥವಾ ಯಾಕೆ ಇದೇ ಫೀಲ್ಡನ್ನ ಚೂಸ್ ಮಾಡ್ಕೋಬೇಕು ಅನ್ನೋದ್ರ ಉತ್ತರ ಅವ್ರದ್ದು ಏನಿರುತ್ತಲ್ಲ, ಅದು ಅವ್ರನ್ನ ಈ ಫೀಲ್ಡಲ್ಲಿ ಇರಕ್ಕೆ ಬಿಡುತ್ತೆ ಅಥವಾ ಉಳಿಸ್ಕೊಳ್ಳುತ್ತೆ, ಕಾಪಾಡ್ಕೊಳ್ಳುತ್ತೆ. ಸೊ ಅದನ್ನು ಅವ್ರು ಕ್ಲಾರಿಟಿ ಇಟ್ಕೋಬೇಕು. ನಾನು ಫೇಮ್ಗಾಗಿ, ಮನಿಗಾಗಿ ಮಾಡ್ತೀನಿ, ನಾನು ಚೆನ್ನಾಗಿದ್ದೀನಿ ಅದಕ್ಕೆ ಆ್ಯಕ್ಟ್ರ್ ಆಗ್ತೀನಿ ಬೇಕಿಲ್ಲ. ಶಾರುಖ್ ಖಾನ್, ಅಮಿತಾಬ್ ಬಚ್ಚನ್ ತುಂಬ ಏನು ಚೆನ್ನಾಗಿಲ್ಲ, ಅವರು ಆ್ಯಕ್ಟ್ರಸ್ ಆದರು. ಚೆನ್ನಾಗಿದ್ದೀನಿ ಅದಕ್ಕೆ. ತಂದೆ ತಾಯಿಗಳದ್ದು ಅದೇ. ನಾನು ಎಷ್ಟೋ ಪೇರೆಂಟ್ಸ್ಗಳಿಗೆ ಕಾಲೇಜಲ್ಲಿ ಬೈದು ಕಳಿಸಿದ್ದೀನಿ, ಸರ್ ಏನೂ ಓದಲ್ಲ ಸರ್, ಚೆನ್ನಾಗಿದ್ದಾನೆ ಟಿ ವಿಗೆ ಹಾಕ್ಕೊಂಬಿಡಿ ಅಂತ. ಏನು ಹಂಗಂದರೆ ಟಿ ವಿಗೆ ಹಾಕ್ಕೊಳ್ಳೋಕೆ ಚೆನ್ನಾಗಿರೋದು ಒಂದು ಕ್ರೈಟೀರಿಯಾನೇ ಅಲ್ಲ. ಆ್ಯಕ್ಟಿಂಗ್ ಮಾಡೋದಕ್ಕೆ ಏನೂ ಓದಲ್ಲ ಸರ್, ಆ್ಯಕ್ಟಿಂಗ್ ಹಾಕ್ಕೊಂಬಿಡಿ, ಬುದ್ಧಿವಂತ ಅಲ್ಲ ಅಂದ್ರೇನು? ಬುದ್ಧಿ ಇಲ್ಲದವರು ಆ್ಯಕ್ಟರ್ಸ್ ಅಲ್ಲ. ಆ್ಯಕ್ಟಿಂಗಿಗೆ ಬುದ್ಧಿ ಮತ್ತು ಇನ್ನೂ ಹೆಚ್ಚಾಗಿರಬೇಕು. ಇನ್ನೊಂದು ಪಾತ್ರವನ್ನು, ಇನ್ನೊಂದು ವ್ಯಕ್ತಿಯನ್ನು ಅರ್ಥ ಮಾಡಿಕೊಂಡು ಅದರ ಥರ ಆ್ಯಕ್ಟ್ ಮಾಡೋದಕ್ಕೆ ಇನ್ನೂ ಹೆಚ್ಚಿನ ಬುದ್ಧಿವಂತಿಕೆ ಬೇಕು. ಆಮೇಲೆ ಆ್ಯಕ್ಟಿಂಗ್ ಅನ್ನೋದನ್ನು ಈಸಿ ಅಂದ್ಕೊಂಡಿರೋರೆ 80% ಅಷ್ಟು ಜನ ನಿಜವಾಗೂ. ಯಾಕೆಂದರೆ ಈ ಆಡಿಷನ್ಗೆ ಬರೋರನ್ನ ನೋಡ್ತೀವಲ್ಲ, ಅವ್ರು ಎಲ್ಲರೂ ಆ್ಯಕ್ಟಿಂಗ್ ತುಂಬ ಸುಲಭ ಅಂತ. ಏನು ಅಮ್ಮನ ರೋಲ್ ಮಾಡಿದ್ರೆ ಬಾರೋ ಕಾಫಿ ಕುಟ್ಕೊಂಡು ಹೋಗೋ, ಅಪ್ಪ ಆದರೆ ನೀನು ಯಾವತ್ತು ಕಲಿತೀಯಾ, ಯಾವತ್ತು ಜವಾಬ್ದಾರಿ ಬರುತ್ತೆ ನಿನಗೆ, ಈ ಥರ ಡೈಲಾಗ್ ತಾನೇ. ಅದು ನಮ್ಮಪ್ಪ ಯಾವಾಗಲೂ ಹೇಳ್ತಿರ್ತಾರೆ, ನಮ್ಮಮ್ಮ ಯಾವಾಗಲೂ ಹೇಳ್ತಿರ್ತಾರೆ. ಅದನ್ನು ಹೇಳಿದ್ರೆ ಆಯಿತು ಅಂತ. ಒಂದು ಕ್ಯಾಮ್ರಾ ಆನ್ ಆದಾಗ ಅದೇ ಪದಗಳನ್ನು ಹೇಳ್ಕೋತಾ, ಅದನ್ನೆಲ್ಲ ಅಲ್ಲಿರುವ ಲೈಟು ತಗೊಳ್ತಾ, ಅದು ಸಾಕಷ್ಟು ಟೆಕ್ನಿಕಲ್. ಇದೆಲ್ಲದರ ಮಧ್ಯೆ ಆ ಮಾತು ಹೇಳೋದಕ್ಕೆ ಒಂದು ಎಕ್ಸ್ಟ್ರಾ ಟ್ಯಾಲೆಂಟ್ ಬೇಕು. ಸೊ ಅದನ್ನೇ ಪ್ರತಿಭೆ ಅಂದರೆ ಆ್ಯಕ್ಟರ್ ಆಗೋಕ್ಕೆ ಸಾಧ್ಯ ಆಗಿರೋರು. ಸೊ ಅದು ಯಾವುದು ತಯಾರಿ ಮತ್ತು ಏನು ಬೇಕು ಆ ಒಂದು ಫೀಲ್ಡ್ಗೆ ಅನ್ನುವ ಅರಿವೇ ಇಲ್ಲದೆ ನಾನು ಆ್ಯಕ್ಟರ್ ಆಗಬೇಕು ಅಂದ್ಕೊಂಡಿರೋರೇ ಮುಕ್ಕಾಲು ಭಾಗ. ಸೊ ಅವರು ಅದರ ಕ್ಲಾರಿಟಿ ಇಲ್ಲದೆ ದೆ ಕೆನ್ ನೆವರ್ ಕಮ್, ದೆ ಕೆನ್ ನೆವರ್ ಸ್ಟೇ. ಯಾರು ಟ್ಯಾಲೆಂಟೆಡ್ ಇದ್ದಾರೋ ಅವ್ರಿಗೆ ಅವಕಾಶ ಖಂಡಿತ ಸಿಗುತ್ತೆ.